ದಶಕದಿಂದ ವಿಜಯದ ಸಾರೋಟಿನಲ್ಲಿ ಸವಾರಿ ಮಾಡ್ತಾ ಇದ್ದಂತಹ ಬಿಜೆಪಿಗೆ 18ನೇ ಸಾರ್ವತ್ರಿಕ ಚುನಾವಣೆ ಫಲಿತಾಂಶ ಅನ್ನುವಂಥದ್ದು ದೊಡ್ಡ ಸವಾಲಾಗಿಯೇ ಇತ್ತು. 400 ಪಾರ್ ಅನ್ನುವಂತಹ ಅಬ್ಬರವನ್ನೇನೋ ಆರಂಭದಲ್ಲಿನೇ ಮಾಡಿಕೊಂಡು ಬಂದಿದ್ರೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಮ್ಯಾಜಿಕ್ ನಂಬರ್ ಅನ್ನು ತಲುಪುವುದಕ್ಕೂ ಕೂಡ ಕಮಲ ಪಕ್ಷಕ್ಕೆ ಸಾಧ್ಯ ಆಗಿಲ್ಲ. ಕಳೆದ 10 ವರ್ಷದಿಂದ ಅಜ್ಞಾತವಾಸದಲ್ಲಿದ್ದಂತೆ ಇದ್ದಂತಹ ಮತ್ತು ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದ್ದಂತಹ ಕಾಂಗ್ರೆಸ್ ಈ ವರ್ಷ ಪುಟಿದೆದ್ದಿದೆ. ಆದರೆ ಕಾಂಗ್ರೆಸ್ ಕೂಡ ಬಹಳ ಖುಷಿ ಪಡುವಂತಹ ನಂಬರ್ ಏನು ಬಂದಿಲ್ಲ. ಇನ್ನೂ ಕೂಡ 3 ಅಂಕಿಯ ನಂಬರನ್ನು ದಾಟುವಂಥದಕ್ಕೆ ಅದಕ್ಕೂ ಸಾಧ್ಯ ಆಗಲಿಲ್ಲ. ಬಿಜೆಪಿ ಕೋಟೆ ಈ ಬಾರಿ ಕುಸಿದಿದ್ದು ಹೀಗೆ. ಹಾಗೆಯೇ ಕಾಂಗ್ರೆಸ್ ಕೋಟೆ ಗಟ್ಟಿಯಾಗಿದ್ದು ಯಾವ ಸ್ವರೂಪದಿಂದಾಗಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಹಿಂದೂ ಹೃದಯ ಸಾಮ್ರಾಟನಾಗಿ ಗುಜರಾತ್ ಗದ್ದುಗೆ ಏರಿದ ಮೋದಿ ವಿಕಾಸ ಪುರುಷನಾಗಿ ಮರುಜನ್ಮ ಪಡೆದರು. ಇದೇ ಇಮೇಜ್ ಜೊತೆ ದಿಲ್ಲಿ ತಲುಪಿದ ಮೋದಿ ಹಾದಿಗೆ ಮೆಟ್ಟಿಲಾಗಿತ್ತು ಯುಪಿಎ ವಿರುದ್ಧದ ಸಾಲು ಸಾಲು ಹಗರಣಗಳು. ಮುಂದೆ 2019ರಲ್ಲೂ ಪುಲ್ವಾಮಾದಂತಹ ವಿಚಾರಗಳು ನಿರ್ಣಾಯಕ ನಾಯಕತ್ವಕ್ಕೆ ಮತ್ತೊಮ್ಮೆ ಜೈ ಎಂದವು. ಆದ್ರೆ 400 ಪಾರ್ ಎಂದ ಮೋದಿಯ ಎಲ್ಲಾ ಮಾತುಗಳನ್ನು ದೇಶದ ಮತದಾರ ಈ ಸಲ ಕೇಳಿಲ್ಲ. ನಿರೀಕ್ಷೆಗೂ ಮೀರಿ ಮೋದಿ ಲೆಕ್ಕ ತಲೆಕೆಳಗಾಗಿದೆ. ಅಮಿತ್ ಶಾ ಸೂತ್ರವಿದ್ದ ಪಟ ಇಂಡಿಯಾ ಬಿರುಗಾಳಿ ಮುಂದೆ ಹಾರಲಾಗಿಲ್ಲ. ಹಾಗಿದ್ರೆ ಬಿಜೆಪಿ ಹಿನ್ನಡೆಗೆ ಕಾರಣಗಳೇನು ಅಂತ ನೋಡೋದಾದ್ರೆ, ಕಾರಣ 1, ವಿಕಸಿತ ಭಾರತ ವರ್ಸಸ್ ನಿರುದ್ಯೋಗ ಬೆಲೆ ಏರಿಕೆ. ಚುನಾವಣಾ ಪ್ರಕ್ರಿಯೆ ಆರಂಭವಾಗುತ್ತಲೇ ಬಿಜೆಪಿ ನಾಯಕರು ವಿಕಸಿತ ಭಾರತ ಕ್ಯಾಂಪೇನ್ ಶುರು ಮಾಡಿಕೊಂಡಿದ್ರು. ಎಲ್ಲ ವರ್ಗ, ಎಲ್ಲ ರಂಗದಲ್ಲಿ ಅಭಿವೃದ್ಧಿ, ಗ್ರಾಮೀಣ ತಳಮಟ್ಟದ ನಿರುದ್ಯೋಗಿಗಳಿಗೂ ಉದ್ಯೋಗದ ಭರವಸೆ ನೀಡಿದ್ರು. ಆದ್ರೆ ಈ ಕ್ಯಾಂಪೇನ್ ಕೇವಲ ಭಾಷಣಕ್ಕಷ್ಟೇ ಸೀಮಿತವಾಯಿತು. ಮೋದಿ 2.0 ಸರ್ಕಾರಕ್ಕೆ ಬೆಂಬಿಡದೆ ಕಾಡಿದ್ದ ವಿಚಾರ ಅಂದ್ರೆ ಅದು ನಿರುದ್ಯೋಗ ಬೆಲೆ ಏರಿಕೆ. 2019ರ ಚುನಾವಣೆಗೂ ಮುನ್ನ ಮುಂದಿನ ವರ್ಷಗಳಲ್ಲಿ ವಾರ್ಷಿಕ 2 ಕೋಟಿ ಉದ್ಯೋಗ ಸೃಷ್ಟಿಸುವುದಾಗಿ ಭರವಸೆ ನೀಡಿತ್ತು. ಆದ್ರೆ ಅದು ಭರವಸೆಯಾಗಿಯೇ ಉಳಿತೆ ಹೊರತು ಕಾರ್ಯರೂಪಕ್ಕೆ ಬರಲಿಲ್ಲ. ಅಷ್ಟೇ ಅಲ್ಲ, ಬೆಲೆ ಏರಿಕೆಗೆ ಕಡಿವಾಣದ ಭರವಸೆಯೂ ಭರವಸೆಯಾಗಿಯೇ ಉಳಿಯಿತು. ಜೊತೆಗೆ 2ನೇ ಅವಧಿಯ ಸಮಯದಲ್ಲಿ ಕೈಗೊಂಡ ಕೆಲ ನಿರ್ಧಾರಗಳು ಆಡಳಿತ ವಿರೋಧಿ ಅಲೆ ಶುರುವಾಗುವುದಕ್ಕೆ ಕಾರಣವಾಗಿತ್ತು. ಕಾರಣ 2, ಸಂವಿಧಾನ ಭಕ್ಷಣೆ ವರ್ಸಸ್ ರಕ್ಷಣೆ ಅಭಿಯಾನ. ಮತ್ತೊಮ್ಮೆ ಬಿಜೆಪಿ ಬಹುಮತ ಪಡೆದು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾಗುತ್ತೆ ಅನ್ನೋ ವಿಚಾರವನ್ನೇ ಮುಂದಿಟ್ಟುಕೊಂಡು ವಿಪಕ್ಷಗಳು ಪ್ರಚಾರ ನಡೆಸಿದ್ವು. ಇದೇ ವಿಚಾರ ದಲಿತ ಹಾಗೂ ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಪೆಟ್ಟು ಬೀಳುತ್ತೆ ಅನ್ನೋ ಬಗ್ಗೆ ಗುಲ್ಲೆದ್ದಿತ್ತು. ಇದನ್ನೇ ತಮ್ಮ ಪ್ರಚಾರದ ಒಂದು ವಿಷಯವಾಗಿ ಆಯ್ಕೆ ಮಾಡಿಕೊಂಡ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷ ನಾಯಕರು ಸಂವಿಧಾನ ರಕ್ಷಣೆ ತಾವು ಕಟಿಬದ್ಧ ಅಂತ ಪದೇ ಪದೇ ಪ್ರಸ್ತಾಪಿಸಿದ್ರು. ಅಲ್ಲದೆ ಮೀಸಲಾತಿ ಹೆಚ್ಚಳ, ತಳ ಸಮುದಾಯದ ಅಭಿವೃದ್ಧಿ ಸೇರಿದಂತೆ ಇನ್ನಿತರ ವಿಚಾರಗಳಲ್ಲಿ ಜನರಲ್ಲಿ ಸ್ಪಷ್ಟ ಚಿತ್ರಣ ತುಂಬುವ ಪ್ರಯತ್ನ ಮಾಡಿದ್ರು. ಇದರ ಜೊತೆಗೆ ಪ್ರಧಾನಿ ಮೋದಿ ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸುತ್ತಿದ್ದ ಮುಸ್ಲಿಂ ಧರ್ಮಾಧಾರಿತ ಮೀಸಲಾತಿ ವಿಚಾರವನ್ನ ತಮ್ಮ ಅಸ್ತ್ರವಾಗಿ ಮಾಡಿಕೊಂಡ್ರು. ಕಾರಣ 3, ಹಿಂದುತ್ವ ವರ್ಸಸ್ ಜಾತ್ಯತೀತತೆ. ಬಿಜೆಪಿಯ ಅಜೆಂಡಾದಲ್ಲಿ ಹಿಂದುತ್ವ ಮೇರು ಸ್ಥಾನದಲ್ಲಿ ನಿಲ್ಲುತ್ತೆ. ಈ ನಿಟ್ಟಿನಲ್ಲಿ ರಾಮ ಮಂದಿರ ವಿಚಾರ ಅಖಾಡದಲ್ಲಿ ಹೆಚ್ಚು ಸದ್ದು ಮಾಡಿತ್ತು. ಸುದೀರ್ಘ ಕಾನೂನು ಹೋರಾಟದ ಬಳಿಕ ರಾಮ ಮಂದಿರಕ್ಕೆ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆಯೂ ಆಯಿತು. ಅಲ್ಲದೆ ಪ್ರಚಾರಕ್ಕೆ ಬಳಕೆಯೂ ಆಯಿತು. ಆದ್ರೆ ಎಲೆಕ್ಷನ್ನಲ್ಲಿ ಮತ ತಂದುಕೊಡೋದ್ರಲ್ಲೂ ಇದು ವಿಫಲವಾಯಿತು. ಹೀಗಾಗಿಯೇ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ಹಿಂದಿ ಬೆಲ್ಟ್ ರಾಜ್ಯಗಳಲ್ಲಿ ಬಿಜೆಪಿ ಮೇಲೆ ವಿಶ್ವಾಸ ತೋರಿಸಿಲ್ಲ ಜನ. ಇದಕ್ಕೆ ಸ್ಪಷ್ಟ ಉದಾಹರಣೆ ಎಂಬಂತೆ ರಾಮ ಜನ್ಮಭೂಮಿಯ ಕೇಂದ್ರ ಬಿಂದುವಾದ ಫೈಜಾಬಾದ್ ಕ್ಷೇತ್ರದಲ್ಲೂ ಬಿಜೆಪಿಯನ್ನ ಸಾರಸಗಟಾಗಿ ಅಲ್ಲಿನ ಜನ ತಿರಸ್ಕರಿಸಿದ್ದು ಸಮಾಜವಾದಿ ಅಭ್ಯರ್ಥಿಯ ಕೈ ಹಿಡಿದಿದ್ದಾರೆ. ಇದು ಉತ್ತರ ಪ್ರದೇಶ ಮಾತ್ರವಲ್ಲದೆ ಹಲವು ರಾಜ್ಯಗಳಲ್ಲಿ ಇದರ ಎಫೆಕ್ಟ್ ಆಗಿದೆ. ಕಾರಣ 4, ಮೋದಿ ಮುಖ ವರ್ಸಸ್ ಹಿರಿಯರ ಕಡೆಗಣನೆ. ಸತತ 2 ಸಾರ್ವತ್ರಿಕ ಚುನಾವಣೆ ಗೆಲುವಿನ ಉತ್ಸಾಹದಲ್ಲಿದ್ದ ಬಿಜೆಪಿ ನಾಯಕರಿಗೆ 3ನೇ ಸಾರ್ವತ್ರಿಕ ಚುನಾವಣೆ ಅಷ್ಟೇನು ಸುಲಭವಾಗಿರಲಿಲ್ಲ. ಇದು ಮೊದಲ 2 ಹಂತಗಳ ಮತದಾನ ಮುಗಿದಾಗಲೇ ಕನ್ಫರ್ಮ್ ಕೂಡ ಆಗಿತ್ತು. ಕೇವಲ ನರೇಂದ್ರ ಮೋದಿ ಮುಖದ ಮೇಲಷ್ಟೇ ನಾಯಕರು ಮತ ಕೇಳಿದ್ದು ತುಸು ಅತಿರೇಕ ಎನಿಸುವಂತಿತ್ತು. ಇದರ ಜೊತೆ ಹಿರಿಯರು ಹಾಗೂ ಹಾಲಿ ಸಂಸದರನ್ನ ಕಡೆಗಣಿಸಿದ್ದು ಕಾರಣ ಅಂದ್ರೆ ತಪ್ಪಲ್ಲ. ಈ ಪ್ರಯೋಗ ಮಧ್ಯಪ್ರದೇಶದಲ್ಲಿ ವರ್ಕೌಟ್ ಆದ್ರೂ ಕೂಡ
ವಸುಂಧರಾ ರಾಜೆಯನ್ನ ಕಡೆಗಣಿಸಿದ್ದ ದೊಡ್ಡ ರಾಜ್ಯ ರಾಜಸ್ಥಾನದಂತಹ ರಾಜ್ಯದಲ್ಲಿ ಇದಕ್ಕೆ ತಕ್ಕ ಬೆಲೆ ತರುವಂತಾಗಿದೆ. ಕಾರಣ 5. ತಾಳ ತಪ್ಪಿದ ಉತ್ತರ, ದಕ್ಷಿಣ ಲೆಕ್ಕ. ಇನ್ನು ಕೇಸರಿ ಪಡೆ ಲೆಕ್ಕಾಚಾರ ಉಲ್ಟಾ ಹೊಡೆಯಲು ಹಿಂದಿ ಬೆಲ್ಟ್ ಹಾಗೂ ಅತಿದೊಡ್ಡ ರಾಜ್ಯಗಳಾದ ಉತ್ತರ ಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರದಂತಹ ರಾಜ್ಯಗಳಲ್ಲಿ ಜನ ಬಿಜೆಪಿಯನ್ನ ತಿರಸ್ಕರಿಸಿದ್ದಾರೆ. ಇತ್ತ ದಕ್ಷಿಣ ರಾಜ್ಯಗಳಲ್ಲಾದ ಕರ್ನಾಟಕ, ಕೇರಳ, ತಮಿಳುನಾಡಿನ ಮೇಲೆ ಅತಿಯಾದ ವಿಶ್ವಾಸ ಇಟ್ಟಿದ್ದು ಕೂಡ ಒಂದು ಹಿನ್ನಡೆಯೇ. ಈ ಮಧ್ಯೆ 2024ರ ಚುನಾವಣೆ ಸಂಪೂರ್ಣ ಅಲೆರಹಿತವಾಗಿತ್ತು. 2014ರಲ್ಲಿ ಕಪ್ಪು ಹಣ, ಭ್ರಷ್ಟಾಚಾರ, 2019ರಲ್ಲಿ ಪುಲ್ವಾಮಾ ದಾಳಿಯಂತಹ ಘಟನೆಗಳು ಬಿಜೆಪಿಗೆ ಸುಲಭವಾಗಿ ಮತ ತಂದುಕೊಟ್ಟಿದ್ದವು. ಆದರೆ ಈ ವರ್ಷ ಅಂತಹ ಯಾವುದೇ ರೀತಿಯ ಅಲೆ ಇಲ್ಲದೆ ಮತ ಖೋತ ಆಗಲು ಕಾರಣವಾಗಿದೆ. ಫಿನಿಕ್ಸ್ನಂತೆ ಪುಟಿದೆದ್ದ ಕಾಂಗ್ರೆಸ್, ಕೈಗೆ ವರವಾದ ಗ್ಯಾರಂಟಿ, ಜೋಡೋ ಯಾತ್ರೆ. ಇನ್ನು ಸ್ವತಂತ್ರವಾಗಿ ಆಗಲಿ ಕೇವಲ ಮಿತ್ರ ಪಕ್ಷದ ಜೊತೆಯಾಗಲಿ ಸೇರಿ ಸರ್ಕಾರ ರಚಿಸೋ ಸಾಮರ್ಥ್ಯ ಕಾಂಗ್ರೆಸ್ಗೆ ಇಲ್ಲದಿದ್ರೂ ಈ ಚುನಾವಣೆಯಲ್ಲಿ ಪಕ್ಷದ ಹಾಗೂ ನಾಯಕತ್ವದ ಸಾಧನೆ ಮಾತ್ರ ಮೆಚ್ಚುವಂತದ್ದು. 2019ರಲ್ಲಿ ಕೇವಲ 52 ಸ್ಥಾನ ಗೆದ್ದು ಹೀನಾಯ ಸ್ಥಿತಿಯಲ್ಲಿದ್ದ ಕಾಂಗ್ರೆಸ್ ಈ ಬಾರಿ ದುಪ್ಪಟ್ಟು ಸ್ಥಾನ ಗಳಿಸಿದೆ. ಇದರ ಹಿಂದೆ ಕರ್ನಾಟಕ ಮಾಡೆಲ್ ಗ್ಯಾರಂಟಿ ಹಾಗೂ ರಾಹುಲ್ ಗಾಂಧಿಯ ಶ್ರಮ ತುಸು ಹೆಚ್ಚೇ ಇದೆ. ಕಾಂಗ್ರೆಸ್ ಗ್ಯಾರಂಟಿ ಎದುರು ಮೋದಿ ಗ್ಯಾರಂಟಿ ಕೈಕೊಟ್ಟಿದೆ. ಕರ್ನಾಟಕದಲ್ಲಿ ಪಂಚ ಗ್ಯಾರಂಟಿ ಜಾರಿ ಮಾಡಿದಂತೆ ಲೋಕಸಭೆ ಚುನಾವಣೆಯಲ್ಲೂ ಹಲವು ಗ್ಯಾರಂಟಿಗಳನ್ನ ಕೊಡೋದಾಗಿ ಕಾಂಗ್ರೆಸ್ ಘೋಷಣೆ ಮಾಡಿತ್ತು. ಅಲ್ಲದೆ ಕರ್ನಾಟಕದಲ್ಲಿ ಇದರ ಯಶಸ್ವಿ ಅನುಷ್ಠಾನ ಕೂಡ ಇತರೆ ರಾಜ್ಯಗಳಲ್ಲಿ ಮತ ತಂದುಕೊಡೋದ್ರಲ್ಲಿ ಯಶಸ್ವಿಯಾಗಿದೆ. ಇನ್ನು ಭಾರತ್ ಜೋಡೋ ಹಾಗೂ ಭಾರತ ನ್ಯಾಯ್ ಹೆಸರಲ್ಲಿ ರಾಹುಲ್ ಗಾಂಧಿ ದೇಶದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದುದ್ದಕ್ಕೂ ಸುದೀರ್ಘ ಯಾತ್ರೆ ನಡೆಸಿದ್ರು. ಈ ರ್ಯಾಲಿಯಲ್ಲಿನ ಎಲ್ಲ ಮಿತ್ರ ಪಕ್ಷಗಳ ನಾಯಕರ ಸಂಘಟಿತ ವರ್ತನೆ ಫಲ ಕೊಡುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಮೋದಿ ವಿರೋಧಿಗಳೆಲ್ಲ ಸೇರಿ ಬೆಂಗಳೂರಿನಿಂದ ಆರಂಭಿಸಿದ INDIA ಬ್ಲಾಕ್ ಜನಪ್ರಿಯತೆ ಪಡೆದುಕೊಂಡು ಜನರಲ್ಲಿ ಹೊಸ ವಿಶ್ವಾಸ ಹುಟ್ಟುಹಾಕಿತ್ತು. ಜೊತೆಗೆ ರಾಜ್ಯದ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆಗೆ AICC ಪಟ್ಟ ನೀಡಿ ಮುನ್ನೆಲೆ ತಂದಿದ್ದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ. ದಲಿತ ಹಾಗೂ ಹಿರಿಯ ನಾಯಕನಿಗೆ ಮಣೆ ಹಾಕಿದ್ದಲ್ಲದೆ ಅವರ ವಿವಾದ ರಹಿತ, ವಿಶ್ವಾಸಭರಿತ ಮಾತುಗಳು ಜನರನ್ನ ತಲುಪುವಲ್ಲಿ ಯಶಸ್ವಿಯಾಗಿದ್ವು. ಅಲ್ಲದೆ ಹಿಂದುಳಿದ ತಳ ಸಮುದಾಯಗಳಿಗೆ ಮೀಸಲಾತಿ ಹೆಚ್ಚಳದಂತಹ ವಿಚಾರಗಳು ಕಾಂಗ್ರೆಸ್ಗೆ ವರವಾಗಿ ಪರಿಣಮಿಸಿವೆ. ಒಟ್ಟಾರೆ 2024ರ ಸಾರ್ವತ್ರಿಕ ಚುನಾವಣೆ ಕಾಂಗ್ರೆಸ್ ಬಿಜೆಪಿ ನಾಯಕರಿಗೆ 7 ಬೀಳಿನ ಪಾಠ ಕಲಿಸಿದೆ ಅಂದ್ರೆ ತಪ್ಪಾಗಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.